ಕೋವಿಶೀಲ್ಡ್ ವ್ಯಾಕ್ಸಿನ್ ಅಥವಾ ಆಸ್ಟ್ರಾಜೆನಿಕಾಯಿಂದ ಉತ್ಪಾದಿಸಲ್ಪಟ್ಟಂತಹ ಕೋವಿಶೀಲ್ಡ್ ವ್ಯಾಕ್ಸಿನ್ ಇದೆಯಲ್ಲ, ಇದು ಅಡ್ಡ ಪರಿಣಾಮ ಉಂಟು ಮಾಡುತ್ತೆ ಅಂತ ಮೊದಲೇ ಗೊತ್ತಿತ್ತಾ? ಗೊತ್ತಿದ್ದರೂ ಕೂಡ ನರೇಂದ್ರ ಮೋದಿಯವರ ಸರ್ಕಾರ ಲಸಿಕೆಗೆ ಒಪ್ಪಿಗೆ ಕೊಟ್ಟಿರುವುದು ಯಾಕೆ ಅಂಥೇಳಿ ಆಮ್ ಆದ್ಮಿ ಪಾರ್ಟಿ ಪ್ರಶ್ನೆಯನ್ನು ಮಾಡ್ತಾ ಇದೆ. ಭಾರತದಲ್ಲೇ ತಯಾರಾಗಿರುವಂತಹ ಮೇಕ್ ಇನ್ ಇಂಡಿಯಾ ಅಂತ ಮಾತನಾಡ್ತಾರೆ. ಕೋವ್ಯಾಕ್ಸಿನ್ ನಮ್ಮಲ್ಲೇ ತಯಾರಾಗಿತ್ತು. ಇದು ರನ್ ಆಗ್ತಿರಬೇಕಾದ್ರೇ ಆಲ್ ಆಫ್ ಅ ಸಡನ್ UK ಮೂಲದ ಈ ಕೋವಿಶೀಲ್ಡನ್ನು ತಂದು ಇಲ್ಲಿ ಜನಗಳಿಗೆ ಕೊಟ್ಟಿದ್ದು ಯಾಕೆ ಅಂದರೆ ಆಸ್ಟ್ರಾಜೆನಿಕಾ ಅಂತ ಅಲ್ಲಿ ಅದನ್ನು ಭಾರತದಲ್ಲಿ ಕೋವಿಶೀಲ್ಡ್ ಅನ್ನೋ ಹೆಸರಿಂದ ಉತ್ಪಾದನೆ ಮಾಡಿದ್ರು. ಅವರ ಪೇಟೆಂಟ್ ಪಡ್ಕೊಂಡಿದ್ರು. ಅಂದರೆ ಅವ್ರು ಯಾವ ಸೂತ್ರವನ್ನು ಯಾವ ಒಂದು ಫಾರ್ಮುಲಾವನ್ನು ಬಳಸ್ತಾರೋ ಆ ಫಾರ್ಮುಲಾ ತಂದರು, ಭಾರತದಾದ್ಯಂತ ಉತ್ಪಾದನೆ ಮಾಡಿದ್ರು, ಇದನ್ನು ಕೊಟ್ಟರು. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕೋವ್ಯಾಕ್ಸಿನ್ ಇದ್ದಾಗಲೂ ಕೂಡ UK ಮೂಲದ ಯಾಕೆ ಬೇಕಾಗಿತ್ತು? ನಮಗೆ ಇಂಡಿಯಾದವ್ರದ್ದೇ ಕೋವ್ಯಾಕ್ಸಿನ್ ಇದ್ದಾಗ ಇದು ಯಾಕೆ ಬೇಕಾಗಿತ್ತು? ಜೊತೆಗೆ ಈ ಕೋವಿಶೀಲ್ಡನ್ನು ಅನೇಕ ದೇಶಗಳು ಬ್ಯಾನ್ ಮಾಡಿತ್ತು. ನಮ್ಮ ದೇಶದಲ್ಲಿ ಇದು ಬೇಡ, ಇದು ಲಾಯಕ್ಕಿಲ್ಲ ಕೊಡಲಿಕ್ಕೆ, ಈ ಕೋವಿಶೀಲ್ಡ್ನ ಸಮಸ್ಯೆಗಳಾಗುತ್ತೆ, ಅಡ್ಡ ಪರಿಣಾಮಗಳಾಗುತ್ತೆ ಅಂತ ಅನೇಕ ದೇಶಗಳು ತಮ್ಮ ದೇಶದ ಒಳಗಡೆ ಇದನ್ನು ಬಿಟ್ಕೊಳ್ಳಿಲ್ಲ. ಸೊ ಹೀಗಿದ್ದಾಗ ಭಾರತಂಥ ದೇಶದಲ್ಲಿ ಇದು ಅಪಾಯಕಾರಿ, ಅಡ್ಡ ಪರಿಣಾಮ ಉಂಟು ಮಾಡಬಲ್ಲದು ಅಂತ ಗೊತ್ತಿದ್ದ ಹೊರತಾಗಿಯೂ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಯಾಕೆ ಕೋವಿಶೀಲ್ಡನ್ನು ಸುಮಾರು 80% ಜನಗಳಿಗೆ, ಈ ದೇಶದಲ್ಲಿ ಹತ್ತಿರ 80 ಕೋಟಿ ಅಂತ ಅಂದ್ಕೊಳ್ಳಿ, 75ರಿಂದ 80 ಕೋಟಿ ಜನಕ್ಕೆ ಯಾಕೆ ಕೊಟ್ಟರು ಇವರು? ಕೋವ್ಯಾಕ್ಸಿನ್ನೇ ಕೊಡಬಹುದಾಗಿತ್ತಲ್ವಾ? ಇಲ್ಲಿ ಕಿಕ್ ಬ್ಯಾಕ್ ತೆಗೆದುಕೊಂಡು ಕೋವಿಶೀಲ್ಡ್ಗೆ ಅನುಮೋದನೆ ಕೊಟ್ಟಿದ್ದಾರೆ ಅಂತ ಕೂಡ ಆರೋಪ ಕೇಳಿ ಬರ್ತಾ ಇದೆ. ವಿಶ್ವದ ಅತಿ ದೊಡ್ಡ ಲಸಿಕಾ ಕಾರ್ಯಕ್ರಮದಲ್ಲಿಯೂ ಕೂಡ ಅತಿ ದೊಡ್ಡ ಹಗರಣ ನಡೆದಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಕೆಲವು ವೈದ್ಯರನ್ನು ಕರೆದು ಅವರ ಮೂಲಕ ಏನು ಸೈಡ್ ಎಫೆಕ್ಟ್ ಇಲ್ಲ, ಇದು ಅದ್ಭುತ, ಇದು ವಂಡರ್ಫುಲ್ ಅಂತ ತಿಳಿಸ್ತಾ ಇದ್ರು ಇವರು. ಆದರೆ ವ್ಯಾಕ್ಸಿನ್ ಪಡ್ಕೊಂಡ ಮೇಲೆ ಈ ದೇಶದಲ್ಲಿ ಹೃದಯಾಘಾತ, ಹೃದಯ ಸ್ತಂಭನ ಇಂಥ ಪ್ರಕರಣಗಳು ಜಾಸ್ತಿ ಆದವು. ಅದರಲ್ಲೂ ವಯಸ್ಸಿನ ಹುಡುಗರು, 30 ವರ್ಷ, 35, 40 ವರ್ಷದ ಯುವಕರು, ಯುವತಿಯರು ಇವರು ತೀರ್ಕೊಂಡ್ರಲ್ಲ, ಇದು ಯಾಕೆ? ಹಾಗಾಗಿ ಹೃದಯಾಘಾತದಿಂದ ಸಾವನ್ನಪ್ಪಿದವರಿಗೆ ಮೊದಲು ಸರ್ಕಾರ ಪರಿಹಾರವನ್ನು ಕೊಡಿಸ್ಬೇಕು. ತುಂಬ ಫಿಟ್ ಆಗಿದ್ದರು ಪುನೀತ್ ರಾಜ್ಕುಮಾರ್, ಕನ್ನಡದ ದೊಡ್ಡ ಹೀರೋ. ಇಂಥ ಪುನೀತ್ ರಾಜ್ಕುಮಾರ್ ಒಳ್ಳೆ ವ್ಯಾಯಾಮ ಮಾಡ್ತಾಯಿದ್ರು, ಲವಲವಿಕೆಯಿಂದ ಇದ್ದರು, ಒಳ್ಳೆ ಡ್ಯಾನ್ಸ್ ಮಾಡ್ತಾಯಿದ್ರು, ಸ್ಟಂಟ್ ಮಾಡ್ತಾಯಿದ್ರು, ಫ್ಲಿಪ್ಪು ಯಾರು ಮಾಡೋಕ್ಕಾಗುತ್ತೆ ಆ ಥರ ಅಂತ ಕೂಡ ಚರ್ಚೆ ಇತ್ತು. ಇಂಥ ಪುನೀತ್ ರಾಜ್ಕುಮಾರ್ ಅವರು ಕೂಡ ಈ ಥರ ವ್ಯಾಕ್ಸಿನ್ ಹಾಕಿಸ್ಕೊಂಡ ಮೇಲೆ ಅವರು ಇದೇ ಕಾರಣದಿಂದ ತೀರ್ಕೊಂಡಿದ್ದಾರಾ ನಮಗೆ ಗೊತ್ತಿಲ್ಲ. ತನಿಖೆ ನಡೀಲಿ, ಆಗಲಾದರೂ ಅಪ್ಪು ಫ್ಯಾನ್ಸ್ಗೆ, ಕನ್ನಡಿಗರಿಗೆ ಇದರ ನಿಜಾಂಶ ತಿಳಿಲಿ ಅಂತ ಕೂಡ ಆಮ್ ಆದ್ಮಿ ಪಕ್ಷದ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. 329 ಮಂದಿ 2022ರಲ್ಲಿ ಹೃದಯಾಘಾತಕ್ಕೊಳಗಾಗ್ತಾರೆ. ಅಂದರೆ ಯುವಕರು ಆವಾಗ ತಾನೇ ಹೊಸ ಜೀವನನ ಕಟ್ಕೊಂಡು ಏನೋ ಸಾವಿರಾರು ಒಂದು ಕನಸುಗಳನ್ನ ಇಟ್ಕೊಂಡು ಹೊಸ ಜೀವನಕ್ಕೆ ಇಳಿತಾ ಇರ್ತಾರೆ. ಅಂತ ಒಂದು ಸಮಯದಲ್ಲಿ ಹೃದಯಾಘಾತದಿಂದ ಸುಮಾರು 3329 ಮಂದಿ ಸತ್ತು ಹೋಗ್ತಾರೆ. ಅದನ್ನು ನೀವು 2018ಕ್ಕೆ ಕಂಪೇರ್ ಮಾಡಿದ್ರೆ, ಕೋವಿಡ್ ಬರೋಕ್ಕಿಂತ ಮುಂಚೆ ನೀವು ಕಂಪೇರ್ ಮಾಡಿದ್ರೆ 40% ಜಾಸ್ತಿ ಅಂತಾನೆ ಹೇಳ್ಬೋದು. ಆ ಟೈಮಲ್ಲಿ ಬರೀ 2371 ಮಂದಿ ಆವಾಗ ತೀರು ಹೋಗಿದ್ರು. ಅಂದ್ರೆ ಎಲ್ಲೋ ಒಂದು ಕಡೆಗೆ ಈ ಒಂದು ಕೋವಿಡ್ ವ್ಯಾಕ್ಸಿನ್ ಏನ್ ಮಾಡಿದ್ದಾರೆ, ಕೋವಿಶೀಲ್ಡ್ ಅಂತ, ಇವತ್ತು ಆಸ್ಟ್ರಾಜೆನಿಕಾ UK ಕೋರ್ಟಲ್ಲಿ ಒಪ್ಕೊಂಡಿದೆ ನಿಜ ಏನಿದೆ ಅಂತ ಹೇಳಿ. ಇದು ಎಷ್ಟೊಂದು ದೇಶಗಳಿಗೆ, ಇವನ್ ವಿಶ್ವಸಂಸ್ಥೆಯ ಗೈಡ್ಲೈನ್ಸ್ ಅಲ್ಲೂ ಹೇಳಿದೆ, ಆಸ್ಟ್ರಾಜೆನಿಕಾ ಕಂಪನಿಯ ಕೋವಿಡ್ ಶೀಲ್ಡ್ ಏನಿದೆ, ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನೋ SSII ಅಂತ ಏನೋ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದರ ಒಂದು ಸೈಡ್ ಎಫೆಕ್ಟ್ಸ್ ಬಗ್ಗೆ ವಿಸ್ತೃತ ನೋಡಿ. ಈ ಒಂದು ಕೋವಿಡ್ ವ್ಯಾಕ್ಸಿನ್ ಇಂದ, ಕೋವಿಶೀಲ್ಡ್ ಇಂದ ನಮ್ಮೆಲ್ಲರ ಕರ್ನಾಟಕದಲ್ಲಿ, ನಮ್ಮೆಲ್ಲರ ಹೃದಯದಲ್ಲಿ ಇರೋ ನಮ್ಮ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು ಸಹ ಹೃದಯಾಘಾತದಿಂದ ಸತ್ತೋಗ್ತಾರೆ, ನಮ್ಮ ನಗಲೋಗ್ತಾರೆ. ಅಂದ್ರೆ ಇದೇ ಕಾರಣ ಇರಬಹುದಲ್ವಾ? ಗ್ಯಾರಂಟಿ ಅಂತೂ ಇರ್ಬೋದಲ್ವಾ? ಯಾಕಂದ್ರೆ ಇವತ್ತು ಆಸ್ಟ್ರಾಜೆನಿಕಾ ಹೇಳಿದೆ ಹೃದಯಾಘಾತ ಆಗುತ್ತೆ ಅಂತ ಹೇಳಿ. ಇವತ್ತು ನಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ನಮ್ಮ ಜೊತೆಗೆ ಇಲ್ಲ ಅನ್ನೋದಕ್ಕೆ ಇದನ್ನೂ ಒಂದು ಕಾರಣ ಆಗಿರ್ಬೋದಲ್ವಾ?